ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐಟಿ ಸ್ಟಾಕ್ಗಳ ಒಂದು ಡೌನ್ ಟ್ರೆಂಡ್ ಜೊತೆಗೆ ಐಟಿಸಿ ಒಂದು ಅಪ್ ಟ್ರೆಂಡ್ ಏನಿದೆ ಆ ಒಂದು ನ್ಯೂಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇತ್ತೀಚಿನ ದಿವಸಗಳಲ್ಲಿ ನೀವು ಒಂದು ಸ್ಟಾಕ್ ಮಾರ್ಕೆಟ್ ಇದೇ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ, ಬಿಕಾಸ್ ಆ ರೀತಿ ವೋಲಟಿಲಿಟಿ ಇದೆ ಅಂತಾನೆ ಹೇಳ್ಬೋದು. ಸೊ ಅದರ ಬೇಸಿಸ್ ಮೇಲೆ ನಾನು ಈ ಒಂದು ಪಾಯಿಂಟ್ ಹೇಳುವಂತ ರೀಸನ್ ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಲಾಸ್ಟ್ ವೀಕ್ ಎಕ್ಸ್ಪೆಕ್ಟೇಷನ್ ಮಾಡಿದೆ ಮಾರ್ಕೆಟ್ ಕ್ಲೋಸಿಂಗ್ ಆದ್ಮೇಲೆ ಅನಾಲಿಸಿಸ್ ಬೇಸಿಸ್ ಮೇಲೆ ಐಟಿ ಸ್ಟಾಕ್ಗಳು ಡೌನ್ ಟ್ರೆಂಡ್ ಪ್ರಾಬಬಲಿ ಮಂಡೇ ಸಹ ಕಂಟಿನ್ಯೂ ಆಗುವಂತ ಅಥವಾ ನೆಕ್ಸ್ಟ್ ವೀಕ್ ಸಹ ಕಂಟಿನ್ಯೂ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಅದ್ರ ಬೇಸಿಸ್ ಮೇಲೆ ನಾನು ಒಂದು ಸೆಲ್ಲಿಂಗ್ ಗೆ ಒಂದು ಪ್ಲಾನಿಂಗ್ ನ ಮಾಡಿದ್ದೆ. ಅದು ಬೇರಿಶ್ ಒಂದು ಶಾರ್ಟ್ ಸೆಲ್ಲಿಂಗ್ ಅಥವಾ ಬೇರಿಶ್ ಒಂದು ಟ್ರೆಂಡ್ ನ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಅದ್ರ ಜೊತೆಗೆ ಇವತ್ತಿನ ಒಂದು ಪ್ರೀ ಮಾರ್ಕೆಟ್ ಸೆಷನ್ ನೋಡಿ ಕಂಪ್ಲೀಟ್ ನನ್ನ ಒಂದು ವ್ಯೂ ಕಂಪ್ಲೀಟ್ ಫಾರ್ ಎ ಮಿನಿಟ್ ಚೇಂಜ್ ಆಯ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಪ್ರೀ ಮಾರ್ಕೆಟ್ ಸೆಷನ್ ಯಾವ ರೀತಿ ಓಪನ್ ಆಯ್ತು ಅಂತ ಹೇಳಿದ್ರೆ ನನಗೆ ಅಮೇಸಿಂಗ್ ಮತ್ತೆ ಶಾಕ್ ಅಂತ ಸಹ ಅನಿಸ್ತು. ಬಿಕಾಸ್ ಆ ರೀತಿ ಒಂದು ಇನ್ವೆಸ್ಟ್ಮೆಂಟ್ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಬರ್ತಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ನಾನು HDFC ಬ್ಯಾಂಕ್ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ನೀವು ಸಹ ಬೇಕಾದ್ರೆ ಹೋಗಿ ನೋಡ್ಬೋದು. ಒಂದು ಕ್ಯಾಂಡಲ್ ಯಾವ ರೀತಿಯ ಒಂದು ನಿಮ್ಮ ಒಂದು ಪ್ಲಾನಿಂಗ್ ನ ಕಂಪ್ಲೀಟ್ ಉಲ್ಟಾ ಪಲ್ಟಾ ಮಾಡುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ನಮ್ಮ ಸ್ಟಾಕ್. ಫಸ್ಟ್ 5 ಮಿನಿಟ್ಸ್ ನೋಡಿದ್ರೆ 1720 ಅಲ್ಲಿ ಹತ್ರ ಆ ಒಂದು ಪಾಯಿಂಟ್ ಅಲ್ಲಿ ಓಪನ್ ಆದಂತಹ HDFC ಬ್ಯಾಂಕ್ ಒಂದು ಸ್ಟಾಕ್ ಪ್ರೈಸ್ ಕಂಪ್ಲೀಟ್ ವಿತ್ ಇನ್ 5 ಮಿನಿಟ್ಸ್ 1668 ಗಂಟೆ ಬಂದಿದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ಯಾವ ರೀತಿ ಒಂದು ಮೂವ್ಮೆಂಟ್ ಇದೆ ಅಂತ. ಈ ರೀತಿ ಸಿಚುವೇಶನ್ ಇಟ್ಕೊಂಡಿರೋ ಟೈಮಲ್ಲಿ ನೀವು ಸ್ಟಾಪ್ ಲಾಸ್ ಎಲ್ಲಿ ಇರ್ತೀರಾ, ಟ್ರೇಡಿಂಗ್ ಎಲ್ಲಿ ಮಾಡ್ತೀರಾ? ಈ ರೀತಿ ಒಂದು ಸಿಚುವೇಶನ್ಸ್ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ ಮಾರ್ಕೆಟ್ ಯಾವ ರೀತಿ ವಾಲಟಿಲಿಟಿ ಟರ್ನ್ ಆಗಿದೆ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಸೊ ಈ ಒಂದು ರೀತಿಯ ಒಂದು ವಾಲಟಿಲಿಟಿ ಇದ್ರೂ ಸಹ ನಮ್ಮ ಐಟಿಸಿ ಸ್ಟಾಕ್ ಸೂಪರ್ ಆಗಿ ಒಂದು ಅಪ್ ಟ್ರೆಂಡ್ ಅಥವಾ ಆಲ್ ಟೈಮ್ ಹೈ ಹಿಟ್ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವೇನಾದ್ರೂ ಈ ಒಂದು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಥವಾ ಪ್ಲಾನಿಂಗ್ ಏನಾದ್ರು ಮಾಡ್ತಿದ್ದೀರಾ ಅಥವಾ ಆಲ್ರೆಡಿ ಇದೆ, ಹೆಂಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಕೆಲವೊಂದು ಐಡಿಯಾ ಸಹ ಕೊಡ್ತೀನಿ. ಸೊ ನೀವೇನಾದ್ರು ಆಲ್ರೆಡಿ ಇನ್ವೆಸ್ಟ್ಮೆಂಟ್ಸ್ ಮಾಡಿತ್ತು ಅಂತ ಹೇಳಿದ್ರೆ ಐಟಿ ಸ್ಟಾಕ್ ಗಳಲ್ಲಿ ಪಾರ್ಷಲ್ ಎಕ್ಸಿಟ್ ಆಗೋಕ್ಕೆ ಒಂದು ಪ್ಲಾನಿಂಗ್ ನ ಮಾಡ್ಕೊಬೇಕು. ನೆನ್ಪಿಟ್ಕೊಳ್ಳಿ, ನಾನು ಶೇರ್ ಮಾಡುವಂತ ಒಂದು ಅನಾಲಿಸಿಸ್ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ನಾನು ರಾಂಗ್ ಸಹ ಇರ್ಬೋದು. ನಿಮ್ಮ ಒಂದು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಹತ್ರ ಚೆಕ್ ಮಾಡ್ಕೊಂಡು ಡಿಸಿಷನ್ ಮಾಡ್ಕೊಳ್ಳಿ. ಓಕೆ, ಐಟಿ ಸ್ಟಾಕ್ ಅಲ್ಲಿ ಏನಾದ್ರು ಮಾಡ್ಕೊಂಡಿದ್ರೆ ಪ್ರಾಬಬಲಿ ನೀವು ಸ್ವಲ್ಪ ಒಂದು ಏನಂತಾರೆ ಒಂದು ಸ್ಟೇಕ್ ಅಥವಾ ಇನ್ವೆಸ್ಟ್ಮೆಂಟ್ ಏನಂತಾರೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ಳಿ. ಬಿಕಾಸ್ ಐಟಿ ಸ್ಟಾಕ್ ಅಲ್ಲಿ ಇನ್ನೂ ಸಹ ಇನ್ನು ಹತ್ತಿರ 6 ತಿಂಗಳಿಂದ 1 ವರ್ಷದಲ್ಲಿ ಸ್ವಲ್ಪ ಒಂದು ಡೌನ್ ಟ್ರೆಂಡ್ ಕಡೆ ಹೆಚ್ಚಿಗೆ ಒಂದು ಕಾಣುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಿ ರಿಸೆಷನ್ ಇನ್ US ಅಂತ ಹೇಳ್ಬೋದು. ಯಾಕಂದ್ರೆ ಐಟಿ ಸೆಕ್ಟರ್ ಸಿಕ್ಕಾಪಟ್ಟೆ ಒಂದು ಕೊರೋನಾ ಟೈಮ್ ಆದ್ಮೇಲೆ ಅಥವಾ ಲಾಕ್ಡೌನ್ ಅಥವಾ ನಮ್ಮ ಒಂದು ಪಾಸ್ಟ್ 2 ಇಯರ್ಸ್ ಯಾವ ರೀತಿ ಅಪ್ ಟ್ರೆಂಡ್ ಕೊಡ್ತೋ ಆ ಒಂದು ಅಪ್ ಟ್ರೆಂಡ್ ಆದ್ಮೇಲೆ ಆ ಒಂದು ಸ್ಟಾಕ್ ಗಳ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಲೇಬೇಕು. ಆ ಒಂದು ಡೌನ್ ಟ್ರೆಂಡ್ ಈ ಒಂದು ಸ್ಟಾಕ್ ಗಳಲ್ಲಿ ಶುರು ಆಗಿದೆ ಅಂತ ಹೇಳ್ಬೋದು. ಸೊ ಅದು ನಮಗೆ ಇನ್ಫೋಸಿಸ್ ಅನ್ನೋ ಒಂದು ಸ್ಟಾಕ್ ಗಳು ಕಂಪ್ಲೀಟ್ ಆಗಿ ಕಾಣ್ ಬರ್ತಿದೆ ಅಂತ ಹೇಳ್ಬೋದು. ಇವತ್ತಿನ ಈ ಒಂದು ಸ್ಟಾಕ್ 52 ವೀಕ್ ಲೋ ಸಹ ಹಿಟ್ ಆಗಿರೋದ್ರಿಂದ ಇದೇ ರೀತಿ ಕಂಟಿನ್ಯೂಷನ್ ಅನ್ನೋದನ್ನ 1 ವೀಕ್ 1.5 ವೀಕ್ ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ಪ್ರಾಬಬಲಿ ಈ ಒಂದು ಐಟಿ ಸ್ಟಾಕ್ ಗಳು US ಒಂದು ರಿಸೆಷನ್ ಬಾಯೋದ್ರಿಂದ ಇನ್ನೂ ಡೌನ್ ಟ್ರೆಂಡ್ ಕಡೆ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಇದು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ. ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ ಸ್ವಲ್ಪ ಕಾಯಿರಿ. ಒಂದು ಸ್ಟಾಗರ್ಡ್ ಮ್ಯಾನಲ್ಲಿ ಅಥವಾ ಒಂದು ಸಣ್ಣ ಅಮೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ಬೋದು. ಯಾವ ಸ್ಟಾಕ್ ಬೇಕು ಅದು ನೀವು ಡಿಸಿಷನ್ ಮಾಡ್ಕೊಳ್ಳಿ. ಬಿಕಾಸ್ ಇವತ್ತಿನ ಒಂದು ಟಾಕ್ ಆಫ್ ದ ಟೌನ್ ಅಂತ ಹೇಳಿದ್ರೆ ಇನ್ಫೋಸಿಸ್ ಸ್ಟಾಕ್ ಅನ್ನೋ ಪರ್ಪಸ್ಗೋಸ್ಕರ ಅದನ್ನ ನಾನು ಪಾಯಿಂಟ್ ಆಗ್ತಾ ಅಂದ್ರೆ ನಿಮ್ಗೆ ಯಾವ ಸ್ಟಾಕ್ ಬೇಕು ನೋಡ್ಬೋದು. ಐಟಿ ಸೆಕ್ಟರ್ ಅಲ್ಲಿ ಇರುವಂತ ಸ್ಟಾಕ್ ಗಳನ್ನ ನೀವು ಪಿಕ್ ಮಾಡ್ಕೊಂಡು ಡಿಸಿಷನ್ ಮಾಡ್ಬೋದು. ಸೊ ಸಣ್ಣ ಅಮೌಂಟ್ ನ ಇನ್ವೆಸ್ಟ್ ಮಾಡ್ಕೊಳಕ್ಕೆ ಶುರು ಮಾಡ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಗಳಲ್ಲಿ ಕ್ವಾಲಿಟಿ ಸ್ಟಾಕ್ ಇರೋದ್ರಿಂದ ನೀವು ಆವರೇಜ್ ಯಾವಾಗ ಮಾಡಬೇಕು ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಇನ್ಫೋಸಿಸ್ ನ ಸ್ಟಾಕ್ ನೀವು 1200 rupees ಬೈ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ ಅದಾದ್ಮೇಲೆ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ನೀವು ಬೈ ಮಾಡ್ತಾ ಹೋಗ್ಬೋದು ವಿತೌಟ್ ಎನಿ ಟೆನ್ಷನ್. ಇನ್ ಕೇಸ್ ಡೌನ್ ಟ್ರೆಂಡ್ ಆಯ್ತು ಅಂದ್ರೆ ನೀವು 1000 rupees ಬರೋವಂಟ ಕಾಯ್ಬೇಕು. ಬಿಕಾಸ್ ದಟ್ ಇಸ್ ವೆಟ್ ನಿಮ್ಗೆ 200 rupees ಮತ್ತೆ ಡಿಸ್ಕೌಂಟ್ ಸಿಗ್ತಿದೆ. ಸೊ 1200 ಬೈ ಮಾಡಿ 100 rupees ಬಂದ್ರೆ ಮತ್ತೆ ಬೈ ಮಾಡೋದು, 1050 100 ಇಂದ 1050 ಬಂದ್ರೆ ಮತ್ತೆ ಬೈ ಮಾಡಿ, ಈ ರೀತಿ ಮಾಡ್ಬಿಡಿ. ಒಂದು 10% 20% ಬೀಳ್ತಾ ನೀವು ಬೈ ಮಾಡಕ್ಕೆ ಪ್ಲಾನಿಂಗ್ ನ ಮಾಡ್ಕೊಬಹುದು. ಅದಾದ್ಮೇಲೆ ಮತ್ತೆ 1000 ಬಂತು ಅಂದ್ರೆ ಅಲ್ಲೊಂದ್ ಸ್ವಲ್ಪ ಬೈ ಮಾಡಿ, ಅಲ್ಲಿಂದ ಮತ್ತೆ ಒಂದು 10% 20% ಬಿತ್ತು ಅಂದ್ರೆ ಅಲ್ಲೊಂದ್ ಸ್ವಲ್ಪ ಬೈ ಮಾಡಿ. ಈ ರೀತಿ ಒಂದು ಕ್ವಾಲಿಟಿ ಸ್ಟಾಕ್ ಗಳನ್ನ ಮಾತ್ರ ಆವರೇಜ್ ಮಾಡ್ಕೊಳಕ್ಕೆ ನೀವು ಪ್ಲಾನಿಂಗ್ ಮಾಡ್ಬೋದು. ಅದು ಇಮಿಡಿಯೇಟ್ ಅಲ್ಲ, ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದ್ರು ನೀವು ಆಲ್ರೆಡಿ ಇಟ್ಟಿದ್ರೆ ಸಿಕ್ಕಾಪಟ್ಟೆ ಲಾಸ್ ಇದೆ ಅಂತ ಹೇಳಿದ್ರೆ ನೀವು ಡಿಸಿಷನ್ ಮಾಡ್ಕೊಂಡು ಒಂದು ಎಕ್ಸಿಟ್ ಆಗಕ್ಕೆ ನಿಧಾನವಾಗಿ ಪ್ಲಾನ್ ಮಾಡ್ಕೊಬಹುದು. ಅದಾದ್ಮೇಲೆ ಫ್ಯೂಚರ್ ಕ್ವಾಲಿಟಿ ಪ್ರೈಸ್ ಸಿಕ್ತು ಅಂತ ಹೇಳಿದ್ರೆ ನೀವು ಡಿಸಿಷನ್ ಮಾಡ್ಕೊಬಹುದು. ಇದೊಂದು ನಮ್ಮ ಒಂದು ರಿಟೇಲ್ ಮೈಂಡ್ ಸೆಟ್ ಇದೆ ಸ್ನೇಹಿತರೆ. ಲಾರ್ಜ್ ಕ್ಯಾಪ್ ಅಂದ್ರೆ ಕ್ವಾಲಿಟಿ ಸ್ಟಾಕ್ಸ್ ನನಗೆ ಬೈ ಮಾಡಿದ್ರೆ ಒಂದು ಪ್ರಾಫಿಟ್ ಬರುತ್ತೆ ಅಂತ ಅನ್ಕೊಂತಾರೆ. ಆ ರೀತಿ ಇಲ್ಲ. ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು, ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು ಅಥವಾ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ರೈಟ್ ಸ್ಟಾಕ್ ನ ರೈಟ್ ಪ್ರೈಸ್ಗೆ ರೈಟ್ ಟೈಮ್ ಅಲ್ಲಿ ಬೈ ಮಾಡಿದ್ರೆ ಮಾತ್ರ ನೀವು ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದನ್ನ ಬಿಟ್ಟು ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಅಲ್ಲಿ ಬೈ ಮಾಡಿದ್ರೆ ಟ್ವಿಟರ್ ಅಲ್ಲಿ ಹೇಳಿದ್ರು, ಒಂದು ಏನಂದ್ರೆ ಟೆಲಿಗ್ರಾಮ್ ಅಲ್ಲಿ ಹೇಳಿದ್ರು, ವಾಟ್ಸ್ಆಪ್ ಅಲ್ಲಿ ಕಳ್ಸಿದ್ರು, ಯಾರೋ ಒಬ್ರು ಸಿಗ್ನಲ್ ಕೊಡಕ್ಕೆ ಮಾಡಿದ್ರು, ಮತ್ತೆ SMS ಬಂತು, ಈ ರೀತಿ ಒಂದು ಅಥವಾ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು, ಈ ರೀತಿ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನೀವು ಮಾಡಿದ್ರೆ ನಾನೇ ಹೇಳ್ತೇನೆ 99.99% ನೀವು ಲಾಸ್ ಮಾಡ್ತೀರಾ. ಅವಾಗ ನೀವೇನ್ ಮಾಡ್ತೀರಾ, ಬೇರೆಯವ್ರನ್ನ ಬ್ಲೇಮ್ ಮಾಡ್ತೀರಾ. ಬ್ಲೇಮ್ ಮಾಡಕ್ ಹೋಗ್ಬೇಡಿ. ನೀವು ಡಿಸಿಷನ್ ತಗೊಂಡಿರಾ, ನೀವು ಇನ್ವೆಸ್ಟ್ ಮಾಡಿದಿರಾ, ನೀವೇ ರಿಸ್ಕ್ ತಗೋಬೇಕು, ನೀವೇ ಪ್ರಾಫಿಟ್ ತಗೋಬೇಕು. ಅದು ನಿಮ್ಮ ಒಂದು ಮೈಂಡ್ ಸೆಟ್ ಆಗಿರ್ಬೇಕು. ಇದು
IT ಸ್ಟಾಕ್ಗಳ ಒಂದು ಕೆಲವೊಂದು ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಇವತ್ತಿನ ಮತ್ತೊಂದೊಂದು ಕ್ವಾಲಿಟಿ ಡಿಸ್ಕಷನ್ ಆಫ್ ದಿ ಡೇ ಅಂತ ಹೇಳಿದ್ರೆ ಅದು ITC ಒಂದು ಡಿಸ್ಕಷನ್. ಯಾಕೆಂತಂದ್ರೆ ಒಂದೂವರೆ ವರ್ಷದಿಂದ ಹಿಂದೆ ಇದ್ದಂತಹ ಈ ಮೇಮ್ಸ್ ಒಂದು ಕೆಟಗರಿಯಲ್ಲಿ ಬಂದಂತಹ ಟಾಪ್ ಒಂದು ಸ್ಟಾಕ್ ಏನಂತಂದ್ರೆ ಈ ITC ಅಂತ ಹೇಳ್ಬೋದು. ಎಲ್ಲರೂ ITC ₹200 ಕ್ರಾಸ್ ಆಗಲ್ಲ, ₹200 ಕೆಳಗೆ ಬರಲ್ಲ, ಈ ರೀತಿ ಒಂದು ಡಿಸ್ಕಷನ್ ಮಾಡ್ತಾ ಒಂದು ಮೇಮ್ಸ್ ಅಥವಾ ಒಂದು ಕಾಮೆಂಟ್ ಮಾಡಿಸಿದ್ರು ಅಂತ ಹೇಳ್ಬೋದು. ಸೊ ಆ ಒಂದು ಟೈಮಲ್ಲಿ ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ನೀವು ನೋಡ್ಬೋದು ಮಾರ್ಚ್ ಏಪ್ರಿಲ್ 2020 ಇಂದ ಇವಾಗಿನ ಟೈಮ್ ಗಂಟ ನೋಡಿದ್ರೆ ಆಲ್ಮೋಸ್ಟ್ 150-180% ಗಂಟ ಒಂದು ರಿಟರ್ನ್ ಕೊಟ್ಟಿದೆ ಅಂತ ಹೇಳ್ಬೋದು. ಈ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಏನೋ ಆಸ್ ಆಫ್ ನಾವು ಮಾಡ್ಬೇಕಂದ್ರೆ ಸ್ವಲ್ಪ ಹೋಲ್ಡ್ ಆನ್ ಮಾಡಿ ಅಂತ ಹೇಳ್ಬೋದು. ಬಿಕಾಸ್ ಈ ಒಂದು ಸ್ಟಾಕ್ ಸ್ವಲ್ಪ ಒಂದು 375 ಇಂದ 380 ಒಂದು ಲೆವೆಲ್ ಏನಾದ್ರು ಬಂತು ಅಂತ ಹೇಳಿದ್ರೆ ಇದು ವೀಕ್ಲಿ ಟೈಮ್ ಫ್ರೇಮು ಬಂದ್ರೆ ನೀವು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡು ಶುರು ಮಾಡ್ಬೋದು. ಅದು ಲಾಂಗ್ ಟರ್ಮ್ಗೆ ಮಾತ್ರ. ಓಕೆ, ಇನ್ ಕೇಸ್ ಆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಹೋಲ್ಡ್ ಆನ್ ಮಾಡ್ಕೊಳ್ಳಿ. ಇಲ್ಲ ಸತೀಶ್ ಅವರು ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದೀನಿ, ನಾನು 150-160 ಈ ರೀತಿ ಪ್ರೈಸ್ ಅಲ್ಲಿ ಬೈ ಮಾಡಿ ಅಥವಾ ₹200 ಪ್ರೈಸ್ ಅಲ್ಲಿ ಬೈ ಮಾಡಿದೆ ಅಂತ ಹೇಳಿದ್ರೆ ಪಾರ್ಷಲ್ ಎಕ್ಸಿಟ್ ಮಾಡ್ಕೊಂಡು ನಿಮ್ಮ ಒಂದು ಕ್ಯಾಪಿಟಲ್ ಪ್ರಿಸರ್ವ್ ಮಾಡ್ಕೊಂಡು ನಿಮ್ಮ ಒಂದು ಬ್ಯಾಲೆನ್ಸ್ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ಗೆ ಕ್ಯಾರಿ ಮಾಡಬಹುದು. ಇದು ಒನ್ ಆಫ್ ದಿ ಪಾಸಿಬಿಲಿಟೀಸ್. ಇಲ್ಲ ಸತೀಶ್ ಅವರೇ, ನನ್ನ ಹತ್ರ ಈ ಒಂದು ಸ್ಟಾಕ್ ನ ಒಂದು ಕಂಪ್ಲೀಟ್ ಒಂದು ಫ್ಯೂಚರ್ ಆಪ್ಷನ್ಸ್ ಲಾಟ್ ಏನಿದೆ ಅದ್ರ ಬೇಸಿಸ್ ಮೇಲೆ ನನಗೆ ತುಂಬಾ ಅಮೌಂಟ್ ಏನೋ ಬರ್ತಿದೆ ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ₹400 ರೀಚ್ ಆದ್ಮೇಲೆ ಸ್ವಲ್ಪ ಒಂದು ಕನ್ಸಲ್ಟೇಷನ್ ಆಗುವಂತ ಮತ್ತೆ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ನೀವು ಒಂದು 424-25 ನ ಒಂದು ಏನಂತಾರೆ ಕಾಲ್ ಏನಿದೆ ಅದನ್ನ ನೀವು ಸೆಲ್ ಮಾಡ್ಕೊಂಡು ಸ್ವಲ್ಪ ಪ್ರೀಮಿಯಂ ಸಹ ಕ್ಯಾಪ್ಚರ್ ಮಾಡ್ಬೋದು. ಇದನ್ನ ಒಂದು ಕಾಸ್ಟ್ ಇದ್ರ ಸಹ ನೀವು ಕಾಸ್ಟ್ ಮಾಡ್ಕೊಂಡು ಸ್ವಲ್ಪ ಪ್ರಾಫಿಟ್ ನ ಮಾಡ್ಕೊಬೋದು ಇನ್ ಕೇಸ್ ಏನಾದ್ರು ಈ ಒಂದು ಸ್ಟಾಕ್ ಸ್ವಲ್ಪ ಒಂದು ರೇಂಜ್ ಬೌಂಡ್ಗೆ ಹೋದ್ರೆ. ಓಕೆ, ಇವಿಷ್ಟು ಇವತ್ತಿನ ಇನ್ಫಾರ್ಮೇಶನ್. ಸ್ನೇಹಿತರೆ, ಇಷ್ಟ ಇರೋ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಬೇರೆಯವ್ರಿಗೂ ಸಹ ಕಲಿಸಿ ಫೈನಾನ್ಷಿಯಲ್ ನಾಲೆಜ್ ನೀವು ಒಬ್ಬರೇ ಕಲಿಯೋದಲ್ಲ, ಬೇರೆಯವರು ಶೇರ್ ಮಾಡಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.